ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ವಿಡಿಯೋ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಲಾಗ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ದಿನದ ನಂತರ ಇರೋದ್ರಿಂದ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕಿತ್ತು. ಸೊ ಫೈನಲಿ ಏನಪ್ಪ ಅಂತಂದರೆ, ನಾನು ಕೂತಿರೋ ಈ ಒಂದು ಪ್ಲೇಸ್ ಬಂದುಬಿಟ್ಟು ನಮ್ಮ ಹೊಸ ಮನೆ. ಅಂದರೆ ನಾವು ಮಾಡಿ ಏನು ಕಟ್ಟಿಸ್ತಾ ಇದ್ದೀವಿ ಅಂತ ಇಷ್ಟು ದಿನ ವೀಡಿಯೋಸ್ ಹಾಕ್ತಿದ್ನಲ್ವ. ಸೊ ಫೈನಲಿ ರೆಡಿ ಆಯಿತು, ಪೇಂಟಿಂಗ್ ಮುಗೀತು, ಕನ್ಸ್ಟ್ರಕ್ಷನ್ ಮುಗೀತು, ಎಲ್ಲ ಎಲೆಕ್ಟ್ರಿಕ್ ವರ್ಕ್ ಮುಗೀತು, ಎಲ್ಲ ಕೆಲಸನೂ ಏನೆಲ್ಲ ಇತ್ತು ಅದೆಲ್ಲ ಮುಗಿಸೋಷ್ಟರಲ್ಲಿ ತುಂಬ ದಿನ ಹಿಡೀತು. ಇದರಲ್ಲಿ ಬ್ಯುಸಿ ಆಗಿರೋ ನಾವು ನಿಮಗೆ ಯಾವುದೇ ಲಾಗ್ನ ಶೇರ್ ಮಾಡಲಿಕ್ಕಾಗಲಿಲ್ಲ. ಸೊ ದಯವಿಟ್ಟು ಸಾರಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಖುಷಿಯಿಂದ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಕೂತಿರೋ ಜಾಗ ಬಂದುಬಿಟ್ಟು ನಮ್ಮ ಮನೆಯ ಹೊಸ ಮನೆ, ಅಂದರೆ ಮಹಡಿ ಮನೆಯಲ್ಲೇ ಕೂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋಗೋಸ್ಕರನೇ ಸ್ವಲ್ಪ ಸಪ್ರೇಟಾಗಿರಲಿ, ತೊಂದರೆ ಇರಬಾರ್ದು ಅಂತ ಅಂದ್ಕೊಂಡು ಸೊ ಅದ್ರ ಜೊತೆಗೇ ಇನ್ನೊಂದು ಖುಷಿ ವಿಚಾರ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಮೈಲ್ ಸ್ಟೋನ್ ಅನ್ನೋ ಥರ. ನಾವು ಆಫಿಷಿಯಲಿ ನಮ್ಮ ಒಂದು ಅಬ್ಯಾಕಸ್ ಕ್ಲಾಸಸ್ ಏನು ನಡೀತಾ ಇತ್ತು ಅದನ್ನು ಜಸ್ಟ್ ಸ್ವಲ್ಪ ದಿನಗಳ ಮಟ್ಟಿಗೆ ನಾವು ರೂಮ್ಗಳೆಲ್ಲ ಸಪ್ರೇಟಾಗಿ ಮಾಡಿದ್ದೀವಿ. ಮಕ್ಕಳಿಗೂ ಕೂಡ ಕಂಫರ್ಟ್ ಆಗಿರಲಿ, ಇವನ್ ಬೇಸಿಗೆ ಇದೆ ಅವ್ರಿಗೂ ಕೂಡ ಚೆನ್ನಾಗಿರಲಿ. ಬೇಸಿಗೆ ಟೈಮಲ್ಲಿ ನಮಗೆ ಅಡ್ಮಿಷನ್ ಕೂಡ ಜಾಸ್ತಿ ಅಲ್ವಾ, ಕ್ಲಾಸಸ್ಗೆ ಕೋಚಿಂಗಿಗೆ ಹಾಕೋದಿಲ್ಲ, ಮಕ್ಕಳು ಫ್ರೀಯಾಗಿ ಸಿಗೋದ್ರಿಂದ. ಅದಕ್ಕೋಸ್ಕರ ಮಕ್ಕಳಿಗೆ ಕ್ಲಾಸಸ್ನ ಇಲ್ಲೇ ಶುರು ಮಾಡಿರೋದ್ರಿಂದ ಆಫಿಷಿಯಲಿ ನನ್ನ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ, ಹೇಗಿದೆ, ನಾವು ಹೇಗೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಬನ್ನಿ ಸಿಂಪಲಾಗಿ ತೋರಿಸ್ತೀನಿ. ಅದ್ರ ಜೊತೆ ನಮ್ಮ ಗೃಹ ಪ್ರವೇಶ ಹೇಗಾಯಿತು ಅದರ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದಷ್ಟು ಅದು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ, ಬಟ್ ಇರೋಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಿಂಪಲ್ಲಾಗಿಯೇ ಮನೆ ಮಂದಿ ಎಲ್ಲ ಸೇರಿ ಗೃಹ ಪ್ರವೇಶವನ್ನು ಮಾಡ್ಕೊಂಡ್ವಿ. ಬಿಕಾಸ್ ನಮಗೆ ಮುಂದಿನ ದಿನಗಳಲ್ಲಿ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಹರಿಬರಿನಲ್ಲಿ ತುಂಬ ಗಡಿಬಿಡಿನಲ್ಲಿ ಆಗೋಯಿತು. ಅದಕ್ಕೋಸ್ಕರ ವೀಡಿಯೋಸು ಎಲ್ಲದೂ ಕೂಡ ಕಡಿಮೆನೇ ನಾನು ಮಾಡ್ಕೊಂಡಿರೋದು. ಸೊ ಇದು ನಾನು ಅಂತ ಕೂತಿರುವಂಥ ಪ್ಲೇಸು. ಇದನ್ನು ಜಸ್ಟ್ ಆಫೀಸ್ ರೂಮ್ ಥರ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನನ್ನ ಅಬ್ಯಾಕಸ್, ನನ್ನ ಕ್ಲಾಸ್ ಏನಿದೆ ಅದಕ್ಕೆ ಬೇಕಿರುವಂಥದ್ದು ಎಲ್ಲದೂ ಕೂಡ. ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನೂ ಕೆಲವೊಂದಿಷ್ಟು ಸೆಟಪ್ ಮಾಡೋದಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನನ್ನ ಒಂದು ಅವಾರ್ಡ್ಸ್ ಏನಿದೆ, ಮೊಮೆಂಟಮ್ಸ್ ಎಲ್ಲ ನನಗೆ ಬೇರೆ ಬೇರೆ ಕಾಂಪಿಟೇಷನಲ್ಲಿ ಮಕ್ಕಳಿಗಾಗಿ ಮಾಡಿರುವಂಥ ಕಾಂಪಿಟೇಷನಲ್ಲಿ ಇರುವಂಥ ಅವಾರ್ಡ್ಗಳೆಲ್ಲ ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ವಾಚ್ನ ಹ್ಯಾಂಗ್ ಮಾಡಬೇಕು. ಮೊನ್ನೆ ನನ್ನ ಇದು ಗೃಹ ಪ್ರವೇಶ ಓಪನಿಂಗ್ ದಿನ ನನಗೆ ನಮ್ಮ ಫ್ಯಾಕಲ್ಟಿ ಒಬ್ಬರು ತಂದು ಕೊಟ್ಟಿರೋದು ಅದು ಒಂದು, ಮತ್ತು ಅಲ್ಲಿ ಇರುವಂಥ ಕೃಷ್ಣ ಸ್ಟ್ಯಾಚು ಫೋಟೋ ಒಂದು. ಸೊ ಅದನ್ನು ನಾನು ಅವರ ಮೆಮೊರಿಗೋಸ್ಕರನೇ ಇಲ್ಲೇ ಸೆಟಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಅವರು ನನ್ನ ಜೊತೆ ವರ್ಕ್ ಮಾಡ್ತಾ ನನಗೋಸ್ಕರ ಇದನ್ನು ತಂದು ಕೊಟ್ಟಿರೋದಲ್ವ, ಅದಕ್ಕೋಸ್ಕರ. ಸೊ ಅವ್ರಿಗೂ ಖುಷಿ ಇರುತ್ತೆ, ನನಗೂ ಖುಷಿ ಇರುತ್ತೆ. ಇಲ್ಲಿ ಜಸ್ಟ್ ನಾನು ಸಿಂಪಲ್ಲಾಗಿ ಒಂದು ಟೇಬಲ್ನ ಅರೇಂಜ್ ಮಾಡಿ ಇಲ್ಲಿ ಒಂದು ದೇವ್ರ ಫೋಟೋವನ್ನು ಇಟ್ಕೊಂಡು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ. ನಮ್ಮ ಮನೆ ದೇವರ ಒಂದು ಫೋಟೋವನ್ನು ಇಟ್ಕೊಂಡು ಡೈಲಿ ನಾವು ದೀಪವನ್ನು ಬೆಳೆಸ್ತೀವಿ. ಜಸ್ಟ್ ಇಲ್ಲಿ ಟೇಬಲ್ ಮೇಲೆ ಅರೇಂಜ್ ಮಾಡಿದ್ದೀನಿ. ಇನ್ನು ಇಲ್ಲೊಂದು ಸ್ವಲ್ಪ ಏನಾದರೂ ಕಾರ್ನರ್ ಸೈಡು ಸೆಟಪ್ ಮಾಡ್ಕೊಳ್ಬೇಕು ಅಂತ ಇದೆ. ಅದಕ್ಕೂ ಮುಂಚೆ ಸಿಂಪಲ್ಲಾಗಿ ಈ ಥರ ಡೈಲಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಈ ಕಡೆ ಬರೋದಾದರೆ ನನ್ನ ಮಕ್ಕಳು ಇಲ್ಲಿ ಬಂದು ಕೂತಿದ್ದಾರೆ ನೋಡಿ. ನನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗೋಗಿದೆ ಈ ರಜೆನಲ್ಲಿ. ಇಲ್ಲಿ ನನ್ನ ಟೇಬಲ್ ಇದು, ಈ ಟೇಬಲ್ಗೆ ಏನೆಲ್ಲ ಬೇಕು ಕೆಲವೊಂದಿಷ್ಟು. ಜಸ್ಟ್ ಇದೊಂದು ಪಾಮ್ ಟ್ರೀ ಆನ್ಲೈನಲ್ಲಿ ಬುಕ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಇಲ್ಲೇ ಒಂದು ಪಾಸಿಟಿವ್ ವೈಬ್ ಥರನೂ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಈ ಥರ ಇದೆ. ಇಲ್ಲಿ ಏನಾದರೂ ಪೇರೆಂಟ್ಸ್ ಬರಲಿ ಅಥವಾ ನಾವೇ ಏನಾದರೂ ಟೀಚರ್ಸು ಎಲ್ಲರೂ ಕೂಡೋದಕ್ಕೆ ಕಂಫರ್ಟ್ ಆಗಿರಲಿ ಅಂತ ಒಂದಿಷ್ಟು ಈ ಥರ ಹಾಕ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಕೆಲವೊಂದಿಷ್ಟು ಪೆಂಡಿಂಗ್ ವರ್ಕ್ಗಳಿದೆ, ಅಲ್ಲಲ್ಲಿ ವಯರು ಎಲ್ಲದು ಇದು. ನೀವು ಪೇರೆಂಟ್ಸಾ? ನೀವು ಏನು ಅಡ್ಮಿಷನ್ ಮಾಡಿಸ್ತೀರಾ, ಏನು ಮಾಡ್ತೀರಾ ನಿಮ್ಮ ಮಕ್ಕಳದು? ಏನು ನೀವೇ ಜಾಯ್ನ್ ಆಗ್ತೀರಾ ನಮ್ಮ ಕ್ಲಾಸ್ಗೆ?
ಸೊ ಕೆಲವೊಂದಿಷ್ಟು ನನ್ನ ಹಳೇ ಚಾನಲಲ್ಲಿ ವೀಡಿಯೋಸ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ಬೇಸಿಕ್ ಇದಕ್ಕೋಸ್ಕರ ಸೊ ಇದನ್ನೆಲ್ಲ ವೀಡಿಯೋಸ್ನ ಮಾಡ್ತಾಯಿದ್ದೆ ಇಷ್ಟೊತ್ತು. ಅದ್ರ ಜೊತೆಗೆ ಆ ಬುಕ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನು ಇದೆಲ್ಲ ನನ್ನ ಪರ್ಸ್ನಲ್ ಡೈರಿ. ಬನ್ನಿ ಹೊರ್ಗಡೆ ಇಂದ ನಿಮಗೆ ಒಂದು ಸಾರಿ ತೋರಿಸ್ಬಿಡ್ತೀನಿ ನನ್ನ ಆಫೀಸ್ ರೂಮ್ ಹೇಗಿದೆ ಅಂತ. ಇಷ್ಟು ಇದೆ ನಮ್ಮ ಆಫೀಸ್ ರೂಮ್, ಚಿಕ್ಕದಾಗಿ ಚೊಕ್ಕದಾಗಿ ಇಷ್ಟು ಹಾಕ್ಕೊಂಡಿದ್ದೀವಿ. ಇಂದ ಬಾಗಿಲು ಎಲ್ಲ ಇದೆ, ಎಲ್ಲ ಫೆಸಿಲಿಟೀಸ್ ಆಯಿತು. ಕಿಟಕಿ ಇದೆ, ವಿಂಡೋಸ್ ಎಲ್ಲ, ಮೆಸ್ ಎಲ್ಲ ಅಲ್ಯೂಮಿನಿಯಂ ವರ್ಕ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಮುಗಿದಿದೆ. ಗಮ್ ಎಲ್ಲಿಟ್ಟೆ ಅದನ್ನ ಸತ್ತು ಗಮ್ ಎಲ್ಲಿಟ್ಟದ ಅವಳು ಇಟ್ಟಾಳ? ಆಯ್ತು ಆಯಿತು, ಎಲ್ಲದು ಆಯಿತು. ಇಷ್ಟು ಫಸ್ಟ್ ಎಂಟ್ರೆನ್ಸ್ ಇಲ್ಲಿ ಬಂದ ಕೂಡಲೇ ನೀವು ಆಲ್ರೆಡಿ ನೋಡಿರ್ತೀರ. ಎಂಟ್ರೆನ್ಸ್ ಬಂದ ಕೂಡಲೇ ಇಲ್ಲಿ ನಮ್ಮದು ಫಸ್ಟ್ ಬರೋದು ಆಫೀಸ್ ರೂಮು. ಆಫೀಸ್ ರೂಮ್ ಆಗಿದ್ದ ಕೂಡಲೇ ಕೆಲವೊಂದಿಷ್ಟು ರೂಮ್ಸ್ ಎಲ್ಲ ಬರುತ್ತೆ. ಇದು ಫಸ್ಟ್ ರೂಮು. ಈ ಫಸ್ಟ್ ರೂಮಲ್ಲಿ ಏನಿದೆ ಇದನ್ನು ಅಂದರೆ ಕ್ಲಾಸ್ ರೂಮ್ ಪರ್ಪೋಸ್. ಯಾಕಂದರೆ ನಮಗೆ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇರುವಾಗ ಎಲ್ರಿಗೂ ಸಪ್ರೇಟಾಗಿ ಒಬ್ಬೊಬ್ಬರಿಗೆ ಬೇರೆ ಬೇರೆ ಲೆವೆಲ್ ವೈಸು ನಾವು ಟ್ರೈನಿಂಗ್ ಕೊಡಬೇಕಾಗಿರುತ್ತೆ, ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಥರ. ಸೊ ಅದಕ್ಕೋಸ್ಕರ ಇಲ್ಲಿ ಚಿಕ್ಕದಾಗಿ ಇದೊಂದು ಬೋರ್ಡ್ ಈಗ ನನಗೋಸ್ಕರ ಅಂದರೆ ಮಕ್ಕಳಿಗೋಸ್ಕರ ಬೇಕು ಈ ರೂಮ್ಸ್ ಎಲ್ಲ ಅಂತ ಅಂದ್ಕೊಂಡು. ಇನ್ನು ನಮ್ಮದು ಪ್ಲ್ಯಾನ್ ಇರೋದೆಲ್ಲ ಬೇರೆಯೇ. ಮನೆ ಹಾಕ್ಸಿದ್ದೀವಿ ಅಷ್ಟೇ, ಹಾಕ್ಸಿದ್ರೆ ಈಗ ಸದ್ಯಕ್ಕೆ ಈ ಥರ ಯೂಸ್ ಮಾಡ್ಕೋಣ ಅಂತ ಪ್ಲ್ಯಾನ್ ಮಾಡಿ ನನ್ನ ಕ್ಲಾಸಸ್ಗೋಸ್ಕರ ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನಡೀತಾ ಇದೆ. ಇಲ್ಲೇ ಚಿಕ್ಕದಾಗಿ ಒಂದು ಡೋರ್ ಹಿಂದ್ಗಡೆ ಡಸ್ಟ್ಬಿನ್ ಹಾಕಿರ್ತೀನಿ. ಇಲ್ಲಿ ಕೂಡ ವೆಂಟಿಲೇಷನ್ನು ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಅಲ್ಲಿ ಕೂಡ ಮೆಸ್ ಇದೆ, ಎಲ್ಲ ಕಡೆನೂ ಮೆಸ್ ಇದೆ ಅಲ್ಯೂಮಿನಿಯಂ ವರ್ಕ್ ಮುಖಾಂತರ. ಸೊ ಅದಾಗಿದ್ದ ನಂತರ ನೆಕ್ಸ್ಟು ಓವರಾಲ್ ಇದನ್ನೆಲ್ಲ ಯಾವಾಗಲೂ ತೋರಿಸ್ತಾನೆ ಇದ್ದೆ. ಆಲ್ಮೋಸ್ಟ್ ಎಲ್ಲ ರೂಮ್ಗೂ ಕೂಡ ಸೇಮ್ ಇದೆ. ಎಲ್ಲ ರೂಮ್ಗೂ ಇದೇ ಥರನೇ ಬೋರ್ಡ್ ಎಲ್ಲ ಹಾಕ್ಕೊಂಡಿದ್ದೀವಿ. ಟೀಚರ್ಸು ನಾವು ಬೇರೆ ಬೇರೆ ಲೆವೆಲ್, ಒಬ್ಬೊಬ್ಬರು ಬೇರೆ ಬೇರೆ ಲೆವೆಲ್ಲು ಮಕ್ಕಳಿಗೆಲ್ಲ ತೊಗೊಳ್ತಾ ಇರುವಾಗ ಈ ಥರ ಬೇರೆ ಬೇರೆ ಸಪ್ರೇಟ್ ಇದ್ಬಿಟ್ರೆ ಆಯಾ ಮಕ್ಕಳಿಗೆ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಒಂದೇ ಒಂದು ವಿಂಡೋ ಬರುತ್ತೆ, ಆ ಕಡೆ ಎಲ್ಲ ಇದು ಮಿಡಲ್ ಆಗಿರೋದ್ರಿಂದ ಸೈಡಲ್ಲಿ ಯಾವುದು ಕೂಡ ಬರೋದಿಲ್ಲ. ಸೊ ಇಷ್ಟು ಈ ರೂಮ್ ಇದೆ. ನೆಕ್ಸ್ಟು ಈಗ ನಾವು ಒಂದು 4 days 5 days ಆಯಿತು ಕ್ಲಾಸಸ್ ಡೈಲಿ ತೊಗೊಳ್ತಾ ಇರೋದಕ್ಕೆ. ಬಟ್ ಅದು ಕ್ಲಾಸಸ್ ಪ್ರಿಪೇರ್ ಮಾಡೋದು ನಾನು ಓಪ್ನಿಂಗ್ ಆಗಿದ್ದು 2 ದಿನ ಮಾತ್ರ ನಮಗೆ ಟೈಮ್ ಸಿಕ್ಕಿದ್ದು. ಆಮೇಲೆ ಇನ್ನೂ ವರ್ಕ್ ಎಲ್ಲ ಇತ್ತು, ಇನ್ನೂ ಬ್ಯಾಲೆನ್ಸ್ ವರ್ಕ್ ಭಾಳ ಇತ್ತು. ಪ್ಲಂಬರ್ ವರ್ಕ್ ಮಾಡಿರಲಿಲ್ಲ, ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿರಲಿಲ್ಲ, ಹಾಗಾಗಿ ತುಂಬ ಇತ್ತು ಕೆಲಸ. ಅದನ್ನೆಲ್ಲ ಮುಗಿಸೋಷ್ಟರಲ್ಲಿ ನಮಗೆ ಟೈಮ್ ಸಿಗಲಿಲ್ಲ ವೀಡಿಯೋಸ್ ಮಾಡಲಿಕ್ಕಾಯಿತು, ಏನೇ ಶೇರ್ ಮಾಡಲಿಕ್ಕಾಯಿತು ನಿಮ್ಮ ಜೊತೆ. ಸೊ ಅದಕ್ಕೋಸ್ಕರ ಇಷ್ಟು ಎಲ್ಲ ರೂಮ್ಗಳು ಇರೋವಂಥದ್ದು ಆಲ್ಮೋಸ್ಟು. ಸೊ ಈ ಥರ ನಮ್ಮ ಮನೆ ಗೃಹ ಪ್ರವೇಶ ಎಲ್ಲ ಆಗಿದ್ದ ನಂತರ ಇಷ್ಟಿದೆ ನೋಡಿ. ಇಷ್ಟು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಇದೇ ವಿಡಿಯೋ ದಲ್ಲಿನೇ ನಾನು ನಿಮಗೆ ಗೃಹ ಪ್ರವೇಶದ ದಿನ ಹೇಗೆಲ್ಲ ಇತ್ತು ಅಂತ ಶೇರ್ ಮಾಡ್ತೀನಿ. ಈ ಕಡೆ ಗೊತ್ತೇ ಇದೆ ನಿಮಗೆ, ಬಾತ್ರೂಮ್ ಕೂಡ ಇರೋದು, ವಾಶ್ರೂಮು. ಬರ್ರಿಮ್ಮ ಲಾಕ್ ಹಾಕ್ರಿ ಕಂದ. ಸೊ ಇವಾಗ ಕ್ಲಾಸಸ್ಸು ಮುಗಿದಿದ್ದ ನಂತರ ನಾನು ಕೆಳಗೆ ಹೊರಡೋದಕ್ಕೂ ಮುಂಚೆ ಇದೊಂದು ಲಾಗ್ ಮಾಡ್ತಾ ಇಲ್ಲ ಅಂತ ಯಜಮಾನ್ರು ಹೇಳ್ತಾನೆ ಇದ್ರು. ಲಾಗ್ಸ್ ಎಲ್ಲ ಮಾಡು ನೀನು ಎಲ್ಲದಕ್ಕೂ ಕೂಡ, ಅದನ್ನು ಬಿಡಬೇಡ ಅಂತ ಹೇಳ್ತಾಯಿದ್ರು. ಬಟ್ ಸಪೋರ್ಟಿವ್ ಆಗಿ ತುಂಬಾ ಇದ್ದಾರೆ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ ನನಗೆ ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಅರೇಂಜ್ ಮಾಡಿರೋದು ನಾನಲ್ಲ, ಯಜಮಾನ್ರು. ಸೊ ಹೀಗೆ ಇರಬೇಕು ಅಂತ ಅವ್ರದ್ದೊಂದು ಥಾಟ್ ಇಟ್ಕೊಂಡೇ ಮಾಡಿದ್ದಾರೆ. ಸೊ ಅದರಿಂದ ಖುಷಿ ಇದೆ. ಸೊ ಇಷ್ಟು ಆಗಿರೋದು. ಇವಾಗ ಕೆಳಗಡೆ ಹೋಗಬೇಕು ನಾವು ಕೂಡ. ವಿಡಿಯೋಸ್ ತುಂಬ ದಿನದಿಂದ ಶೇರ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇದೆಲ್ಲ ಕೂಡ ಇವತ್ತು ಮಾಡ್ಕೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನಾನು ಇಲ್ಲಿ ವಿಡಿಯೋಸ್ನ ಶುರು ಮಾಡಿಕೊಂಡೆ. ಆದಷ್ಟು ನನ್ನ ಹಳೆ ಚಾನಲಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ಏನು ವಿಡಿಯೋಸ್ ಹಾಕ್ತಾ ಇರ್ತೀನಿ ಅದೆಲ್ಲ ಅಲ್ಲಿ ಇರುತ್ತೆ. ಇನ್ನು ನೀವು ಬೇಕು ಅಂದರೆ ನೋಡ್ಕೊಳ್ಳಿ. ಇಲ್ಲೆಲ್ಲ ಆಲ್ಮೋಸ್ಟ್ ನನಗೆ ಬುಕ್ಸ್ ಏನೆಲ್ಲ ಬೇಕು ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಅಡ್ಮಿಷನ್ ಫಾರ್ಮು ಫಿಲ್ ಮಾಡೋದು ಅದೆಲ್ಲ ಕೂಡ ನಮ್ಮ
ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಕೆಲವೊಂದಿಷ್ಟು. ಇನ್ನು ಸ್ಟಾರ್ಟಿಂಗ್ ಅಲ್ಲವಾ, ಸ್ಟಾರ್ಟಿಂಗ್ ಆಗಿದ್ದಕ್ಕೆ ಇನ್ನೂ ಸೆಟಪ್ ಮಾಡೋದು ಇದೆ. ಬಟ್ ಇವಾಗ ಸ್ಟಾರ್ಟಿಂಗಿಂದನೇ ಹೇಗೆಲ್ಲ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನೆಲ್ಲ ಚೇಂಜಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು. ಗಮ್ ಅದೆಲ್ಲ ತೊಗೋಬಾರ್ದಮ್ಮ, ಯಾಕೆ ಅದನ್ನು ತೊಗೊಳೋದು, ಬರೀ ಸೊ ಇದೆಲ್ಲ ಇಲ್ಲಿ ಒಂದು ಇದು ಕೂಡ ಹೊಸದೇ. ಸೊ ಎಲ್ಲ ಫರ್ನಿಚರ್ ಏನೆಲ್ಲ ಬೇಕು, ಚೇರ್ಸ್ ಆಗಿರ್ಬೋದು, ನನಗೆ ಆಫಿಷಿಯಲಿ ಒಂದು ಚೇರು, ಈ ಒಂದು ಟೇಬಲು, ಇವೆಲ್ಲ ಆಲ್ಮೋಸ್ಟು ತೊಗೊಂಡು ಬರೋದು, ಇವನ್ನೆಲ್ಲ ನೋಡ್ಕೊಂಡು ಬರೋದು ಎಲ್ಲ ಕೂಡ ಮಾಡ್ಕೊಂಡಷ್ಟರಲ್ಲಿ ನಮಗೆ ಯಾವುದು ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಅಷ್ಟೇ. ಸೊ ಇದನ್ನು ನೋಡೋಣ. ನೆಕ್ಸ್ಟ್ ಇದಕ್ಕೂ ಬೇರೆ ಪ್ಲ್ಯಾನ್ ಇದೆ ಕೆಲವೊಂದಿಷ್ಟು, ಅದನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇಷ್ಟು ಅರೇಂಜ್ಮೆಂಟು ಆಯಿತು. ಇನ್ನು ಯಾರಾದರೂ ಇನ್ನೂ ಒಂದು ಮಾಹಿತಿ ನಿಮಗೆ ಏನಪ್ಪ ಅಂತಂದರೆ, ಆನ್ಲೈನ್ ಮುಖಾಂತರ ಯಾರಾದರೂ ಟ್ರೈನಿಂಗ್ ಬೇಕು ನಮಗೆ ಟೀಚರ್ಸ್ ಆಗಿ, ನಾವು ಕೂಡ ನಿಮ್ಮ ಹಾಗೆ ಅಬ್ಯಾಕಸ್ ತರಬೇತಿಯನ್ನು ತಗೊಂಡು ಕ್ಲಾಸಸ್ನ ನಡೆಸ್ತೀವಿ ಅಂತ ಹೇಳೋರಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನನ್ನ ನಂಬರ್ ನಿಮಗೆ ಎಲ್ರಿಗೂ ಕೊಡ್ತಾನೆ ಇರ್ತೀನಿ. ಸೊ ಅಲ್ಲಿಂದ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಿಮಗೆ ಆನ್ಲೈನ್ ಮುಖಾಂತರ ನಾವು ಟ್ರೈನಿಂಗ್ನ ಕೊಡ್ತೀವಿ. ಅದ್ರ ನೆಕ್ಸ್ಟ್ ನೀವು ಕೂಡ ನಮ್ಮ ಹಾಗೆ ಸೆಂಟರ್ನ ಓಪನ್ ಮಾಡಿಕೊಂಡು ಅಬ್ಯಾಕಸ್ನ ಶುರು ಮಾಡ್ಕೋಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಇವಾಗ ಕೆಳಗಡೆ ಹೋಗಿ ನಮ್ಮ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆದಷ್ಟು. ಸೊ ನಮ್ಮ ಮಕ್ಕಳು ಮಾತ್ರ ತುಂಬ ದಿನ ಆಗಿತ್ತು, ನಮ್ಮ ಮಕ್ಕಳನ್ನು ತುಂಬ ಜನ ಮಿಸ್ ಮಾಡ್ಕೊಳ್ತಾನೆ ಇರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಇವನು ಏನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನು ಹಚ್ಕೊಂಡಿದೀಯಪ್ಪ ನೀನು, ಬಿಡು. ಮಾವಿನಕಾಯಿದು ಏನಾದರೂ ಹಚ್ಕೊಂಡಿಯೇನ? ಇಲ್ಲ, ಯಾಕಮ್ಮ? ತಿನ್ನುವಾಗ ಹತ್ತಿತಾ? ಅದ್ರದ್ದು ಏನಾದರೂ ಇದೆ ಆಗಿದೆನೇನೋ, ಏನೋ ಆಗಿದೆ ಅವನಿಗೆ, ನೋಡಬೇಕು ಸ್ವಲ್ಪ. ಅದಕ್ಕೆ ಕ್ರೀಮೆಲ್ಲ ಅಪ್ಲೈ ಮಾಡ್ತಿದ್ದೀವಿ. ಓಕೆ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಡ್ರಮ್ಮ ಮನೆಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಮನೆಯಲ್ಲಿ ಕೆಳಗಡೆ ಬಂದು ಬೆಳಗ್ಗೆ ಕಾಳು ಪಲ್ಯ ರೊಟ್ಟಿ ಮಾಡಿ ಇಟ್ಟು ಹೋಗಿದ್ದೆ, ಹಾಗೆ ಅನ್ನ ಕೂಡ ಮಾಡಿ ಇಟ್ಟಿದ್ದೆ. ಇದು ಟೀಚರ್ಸು ನಾವು ಎಲ್ಲರೂ ಒಂದು ಟೈಮ್ ಸ್ವಲ್ಪ ಟೀ ಬ್ರೇಕಲ್ಲಿ ಟೀ ಕುಡಿತೀವಿ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಪ್ರಿಪೇರ್ ಮಾಡಿ ಟೀ ಕೊಡ್ತೀನಿ ಟೀಚರ್ಸ್ಗೂ ಕೂಡ, ನಾನು ಕೂಡ. ಸೊ ಅನ್ನ ಮಾಡಿಟ್ಟಿದ್ದೆ. ಹಾಗೆ ಇವತ್ತು ನಿನ್ನೆದೆಲ್ಲ ರೊಟ್ಟಿ ಇತ್ತು, ಅದನ್ನು ಸ್ವಲ್ಪ ಹಂಚಿನ ಮೇಲೆ ಹಾಗೆ ಇಟ್ಟಿದ್ದೆ ಒಣಗಿಸಿ. ಕಾಳು ಪಲ್ಯಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಕಾಳು ಪಲ್ಯ ಮಾಡ್ಕೊಂಡಿದ್ದೀನಿ. ಇವತ್ತು ರಾತ್ರಿ ನೆನೆಸಿ ಇಟ್ಟಿದ್ದೆ, ಬೆಳಗ್ಗೆ ಕುದಿಸಿ ಮಾಡಿದ್ದೀನಿ. ಇನ್ನು ಇಷ್ಟು ರೊಟ್ಟಿ ಮಾಡಿದ್ದೆ. ಬೆಳಗ್ಗೆ ಒಂದು ಟೈಮ್ ಎಲ್ಲರೂ ಊಟ ಮಾಡಿಕೊಂಡು ಈಗ ಮಧ್ಯಾಹ್ನ ಊಟ ಮಾಡಬೇಕು. ಸೊ ಸ್ವಲ್ಪ ಮಸಾಲೆ ರುಬ್ಕೊಂಡು ಇವಾಗ ಕಟ್ಟಿನ ಸಾರೇ ಮಾಡ್ತಿದ್ದೀನಿ, ಕಾಳಿನ ಕಟ್ಟಿನ ಸಾರೇ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮಸಾಲೆ ರುಬ್ಬಿ ಇವಾಗ ಮಸಾಲೆಯನ್ನು ಕುದಿಸ್ತಾ ಇದ್ದೀನಿ. ಇನ್ನು ಕಂಪ್ಲೀಟಾಗಿ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿಟ್ಟು ಕ್ಲೀನ್ ಮಾಡಿನೇ ಹೋಗಿದ್ದೆ, ಕ್ಲಾಸ್ ಎಲ್ಲ ಶುರು ಆಗೋದಕ್ಕೂ ಮುಂಚೆ. ಮತ್ತು ಇವಾಗ ಬಂದು ಮಸಾಲೆ ರುಬ್ಕೊಳ್ಳೋಕೆ ಏನೆಲ್ಲ ಬೇಕೋ ಅದೆಲ್ಲ ಮಕ್ಳಿಗೆ ಒಂದು ಸ್ವಲ್ಪ ಬಂದ ಕೂಡಲೇ ತಿನ್ನೋಕ್ಕೆ ಏನಾದರೂ ಅಂತ ಕೇಳ್ತಾರೆ. ಕುಕ್ಕೀಸ್ ತಿಂದು ಇಲ್ಲಿಟ್ಟಿದ್ದಾರೆ ಒಂದಿಷ್ಟು ಕುಕ್ಕೀಸ್ ಎಲ್ಲ. ಇನ್ನು ಬನಾನಾ ತಿನ್ನಿ ಅಂದರೆ ತಿನ್ನೋದಕ್ಕೆ ರೆಡಿ ಇಲ್ಲ. ನೋಡಿ ಇವಾಗ ಬೇಸಿಗೆನಲ್ಲಿ ನಿನ್ನೆ ನೈಟ್ ತಂದಿರೋದು ಹಣ್ಣು ಇವತ್ತಿಗೆ ಈ ರೀತಿ ಆಗೋಗಿದೆ ಆಲ್ರೆಡಿ. ಸೊ ಏನು ಮಾಡಬೇಕೋ ಗೊತ್ತಿಲ್ಲ. ಬೆಳಗ್ಗೆ ಸ್ವಲ್ಪ ರಾಗಿ ಗಂಜಿ ಮಾಡಿರ್ತೀನಿ. ಬೆಳಗ್ಗೆ ಎದ್ದ ಕೂಡಲೇ ಫಸ್ಟು ಮಕ್ಳು ಎದ್ದೋಳಷ್ಟರಲ್ಲಿ ಅವ್ರಿಗೆ ರಾಗಿ ಗಂಜಿ ಮಾಡಿಟ್ಬಿಡ್ತೀನಿ. ಫಸ್ಟ್ ಅವ್ರಿಗೆ ಬ್ರಷ್ ಮಾಡಿಂದ ರಾಗಿ ಗಂಜಿ ಕೊಟ್ಟು ಅವರು ಎಲ್ಲ ಇದು ಊಟ ಏನು ಬ್ರಷ್ ಮಾಡಿಂದ ಗಂಜಿ ಕುಡಿದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದಾಗಿದ್ದ ನಂತರ ಅವ್ರು ಏನು ಮಾಡ್ತಾರೆ, ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾರೆ. ರೆಡಿ ಆಗೋಷ್ಟರಲ್ಲಿ ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಬೇಗನೆ ಹಶ್ವಾಗಿಬಿಡುತ್ತೆ. ಅದಕ್ಕೋಸ್ಕರ ಅಂತೇಳಿ ಗಂಜಿ ಮಾಡಿಕೊಟ್ಬಿಟ್ಟಿರ್ತೀನಿ. ನಾನು ರೊಟ್ಟಿ ಮಾಡೋವರೆಗೂ ಕೂಡ ಅವರು ಆರಾಮಾಗಿ ಸ್ವಲ್ಪ ಇರ್ತಾರೆ. ಅದಾಗಿದ್ದ ನಂತರ ನೆಕ್ಸ್ಟು ರೊಟ್ಟಿ ಮಾಡಿಕೊಟ್ಬಿಡ್ತೀನಿ. ಡೈಲಿ ನಾನು ರೊಟ್ಟಿನೇ ಮಾಡಿಬಿಡೋದು. ಬೆಳಗ್ಗೆ ಎಷ್ಟೊತ್ತಾದರೂ ಆಗಲಿ, ಅದು ಬೇಗನೆ ಇರಲಿ ಲೇಟಾಗಾದರೂ ಇರಲಿ, ಕ್ಲಾಸು ಸ್ಕೂಲು ಏನೇ ಇರಲಿ, ಫಸ್ಟು ನಾನು ಬೆಳಗ್ಗೆ ರೊಟ್ಟಿನಲ್ಲಿ ರೊಟ್ಟಿ ಇದ್ಬಿಟ್ರೆ ನನಗೆ ಮಧ್ಯಾಹ್ನವರೆಗೂ ಟೆನ್ಷನ್ ಇರೋದಿಲ್ಲ. ಅದಕ್ಕೆ ರೊಟ್ಟಿನೇ ಮಾಡಿಬಿಡ್ತೀನಿ. ಬೆಳಗ್ಗೆ ಟಿಫಿನ್ ಮಾಡಿಟ್ಟು ಕ್ಲಾಸ್ಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬಂದು ರೊಟ್ಟಿ ಮಾಡ್ಬೋದು ಅಂತ ಅಂದ್ಕೊಂಡ್ರೆ, ಟಿಫಿನ್ ತಿಂದ್ಕೊಂಡು ನನ್ನ ಮಕ್ಕಳು ಆಯಿತು, ನಮ್ಮ ಯಜಮಾನ್ರು ಆಯಿತು, ನಾನಾಯಿತು ಫಿಟ್ ಆ್ಯಂಡ್ ಫೈನ್ ಆಗಿ ವರ್ಕ್ ಮಾಡಲಿಕ್ಕೆ ಆಗಲ್ಲ. ಇವನ್ ಕಾನ್ಸಂಟ್ರೇಟ್ ಮಾಡಲಿಕ್ಕೂ ಆಗಲ್ಲ ನನಗೆ. ಟಿಫಿನ್ ಅಂದರೆ ಅನ್ಕಂಫರ್ಟೇಬಲ್. ಅದಕ್ಕೋಸ್ಕರ ರೊಟ್ಟಿನೇ ಮಾಡಿಬಿಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು
ಹೊರಟು ಬಿಡ್ತೀವಿ. ಅದಾಗಿದ ನಂತರ ನೆಕ್ಸ್ಟು ಮಧ್ಯಾಹ್ನಕ್ಕೆ ಬಂದು ಈ ಥರ ಅನ್ನ ಸಾಂಬಾರು ಆದರೆ ಅನ್ನ ಸಾಂಬಾರು, ಇಲ್ಲ ಬೆಳಗ್ಗೆನೇ ಅನ್ನ ಮಾಡಿದರೆ ಅದಕ್ಕೆ ಜೊತೆ ಒಂದು ಸ್ವಲ್ಪ ಕಾಂಬಿನೇಷನ್ಗೆ ಸಾಂಬಾರು ಆಗಿರ್ಬೋದು, ಇಲ್ಲ ಅಂತಂದರೆ ಮೊಸರನ್ನನೋ ಚಿತ್ರಾನ್ನನೋ ಏನಾದರೂ ಮಾಡಿಕೊಂಡು ಮಧ್ಯಾಹ್ನಕ್ಕೆ ತಿನ್ಕೋಬೋದು ಅಂಥೇಳಿ ಇಷ್ಟು ರೆಡಿ ಮಾಡಿರ್ತೀನಿ. ಇನ್ನು ಇವಾಗ ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಆ್ಯಂಡ್ ನನ್ನ ಕಿಚನಲ್ಲಿ ಸ್ವಲ್ಪ ನಾನು ಮೇಕ್ ಓವರ್ ಮಾಡಿಕೊಂಡೆ. ಕಿಚನಲ್ಲಿ ಈ ಒಂದು ನಮ್ಮದು ಏನಿದೆ ಗೋಡೆಗೆ ಮೊದಲು ಬೇರೆ ಪೇಪರೇ ಇತ್ತು. ಸೊ ಮೊನ್ನೆ ಮೇಲಿದೆಲ್ಲ ಓಪನಿಂಗ್ ಮಾಡುವಾಗ ಆಲ್ಮೋಸ್ಟ್ ಇಡೀ ಕಿಚನೆಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡೋ ಟೈಮಲ್ಲಿ ನನಗೆ ಇದು ಕೂಡ ಅಷ್ಟೊಂದು ಮೊದಲು ಇದ್ದಿದ್ದು ಸ್ವಲ್ಪ ಆಲ್ರೆಡಿ ಗಲೀಜಾಗಿತ್ತು. ಅದನ್ನೆಲ್ಲ ಡೈಲಿ ಕ್ಲೀನ್ ಮಾಡ್ತಿದ್ದೆ, ಆದರೂ ಕೂಡ ಸ್ವಲ್ಪ ಹಳೇದಂತ ಅನಿಸೋದಕ್ಕೆ ಶುರು ಆಯಿತು. ಮೇಲಿದ್ದು ಮಾತ್ರ ಹೊಸ ಥರ ಇದ್ದರೆ ಹೇಗೆ, ಕೆಳಗಿಂದು ಕೂಡ ಸ್ವಲ್ಪ ಅದು ಕ್ಲೀನಾಗಿ ಹೊಸದ ಥರ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲದೂ ಕ್ಲೀನ್ ಮಾಡಿ ಈ ಒಂದು ವಾಲ್ಪೇಪರ್ ಕೂಡ ಚೇಂಜ್ ಮಾಡಿದೆ. ಸ್ವಲ್ಪ ಹೊಸ ಲುಕ್ ಕೊಟ್ಟಿದೆ ನನ್ನ ಕಿಚನ್ಗೆ. ಆಲ್ಮೋಸ್ಟ್ ಮಾರನೇ ದಿನ ಇದನ್ನು ಹಾಕಿ ಮಾರನೇ ದಿನ ಯಾರ್ಯಾರು ಮನೆಗೆ ಬಂದರೂ ಮೊದಲೇ ಗೊತ್ತಿರೋರು ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಮನೇಲಿ ಏನು ಚೇಂಜ್ ಆಗ್ಯದ, ನಿಮ್ದೇನೋ ಚೇಂಜ್ ಕಾಣಕತ್ತದ ಅಂತ ಹೇಳ್ತಾನೆ ಇದ್ದರು. ಸೊ ಇದೇ ಚೇಂಜ್ ಆಗಿತ್ತು. ಬಟ್ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ, ಮೊದಲಿಂದು ಈಗಿಂದು. ಸೊ ಮೊದಲಿಂದ ಯಾವುದಾದ್ರೂ ಕ್ಲಿಪ್ಪಿಂಗ್ಸ್ ಇದ್ದರೆ ಅದ್ರ ಜೊತೆ ತೋರಿಸ್ತೀನಿ, ಜಸ್ಟ್ ಆ್ಯಡ್ ಮಾಡ್ತೀನಿ. ಅದು ಚೆನ್ನಾಗಿತ್ತಾ ಇದು ಚೆನ್ನಾಗಿತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಅವ್ರಿಗೆ ಟಿ ವಿ ತಾವು ಇಬ್ಬರು ಆಯಿತು ಕೆಳಗಡೆ ಬಂದು ಕಂದ ಸೌಂಡ್ ಕಡಿಮೆ ಇಡು ಒಂದು ನಿಮಿಷ ಲಾಗ್ ಮಾಡೋವರೆಗೂ. ಎಸ್ ಗುಡ್. ನಮ್ಮ ಸಾಮಾನ್ಯ ಹೀಗೆ ಬಂದ ಕೂಡಲೇ ಫೋನ್ ಬೇಕು, ಇಲ್ಲ ಅಂದರೆ ಟಿ ವಿ ಇತ್ತು ಅಂದರೆ ಹೀಗೆ ಮಲಗಿಬಿಡ್ತಾಳೆ, ಊಟನೇ ಮಾಡಲ್ಲ. ಫಸ್ಟ್ ಬಂದ ಕೂಡಲೇ ಊಟ ಮಾಡಿಸ್ಬೇಕು ಅಂದ್ಕೊಂಡೆ. ಯಜಮಾನ್ರು ಇಲ್ಲ ನಾನು ಇವತ್ತು ಊಟಕ್ಕೆ ಬರಲ್ಲ, ಬ್ಯಾಂಕಿಂದು ಮೀಟಿಂಗ್ ಇದೆ, ಅಲ್ಲೇ ಊಟ ಮಾಡ್ಕೊಳ್ತೀನಿ ಅಂದರು. ಏಯ್ ಯಾಕ ಅಂದರು. ಅದಕ್ಕೆ ನಮ್ಮ ಮೈದನ ಬಂದುಬಿಡ್ತಾರೆ ಬೇಗ ಅಂತ ಅಂದ್ಕೊಂಡು ಅವ್ರಿಗೋಸ್ಕರ ಸಾಂಬಾರು ಮಾಡಿಬಿಡೋಣ, ಇವ್ರಿಗೆ ಇಬ್ಬರಿಗೂ ಒಮ್ಮೆಲೆ ಊಟ ಮಾಡಿಸೋಣ ಅಂದ್ಕೊಂಡೆ. ಈಗ ದೊಡ್ಡ ಟಾಸ್ಕ್ ಅಂದರೆ ಇವ್ರಿಗೆ ಊಟ ಮಾಡಿಸೋದು. ಊಟ ಮಾಡ್ತೀರಿ ಈಗ? ಊಟ ಮಾಡಿಬಿಡ್ರಿ ಫಸ್ಟ್, ಆಮೇಲೆ ಮಲ್ಗೋ ಅಂತ ಸಮ್ಮ. ಇವತ್ತು ಪಪ್ಪ ಮೀಟಿಂಗ್ ಹೋಗ್ಯಾರಂತ ಲೇಟಾಗಿ ಬರ್ತಾರೆ, ಕಕ್ಕ ಬರ್ತಾನೆ, ಅಷ್ಟೊತ್ತಿಗೆ ನಾವು ಊಟ ಮಾಡಿಬಿಡೋಣ. ಊಟ ಮಾಡಿ ಮಕ್ಕಳಕ್ಕೆ ಬರುತ್ತೆ ಆಚ್. ಮತ್ತು ಸಂಜೆಗೆ ಮತ್ತೆ ಕ್ಲಾಸ್. ಊರಿಗಿಲ್ಲಮ್ಮ, ಇಲ್ಲೇ ಅನ್ನಪೂರ್ಣೇಶ್ವರಿ ಬ್ಯಾಂಕ್. ಅದಕ್ಕೆ ನಮ್ಮ ಸಮ್ಮಗೆ ಮೊನ್ನೆ 4-5 ದಿನದಿಂದ ಹುಷಾರಿರಲಿಲ್ಲ. ಮೇಲೆ ಕೆಳಗೆ ಅಡ್ಡಾಡ್ಬಿಡ್ತಾಳೆ. ಅದೇನೋ ಹೊಟ್ಟೆ ನೋವು ಆಗಿಬಿಟ್ಟು ಅವಳಿಗೆ ಹುಷಾರಿರಲಿಲ್ಲ, ಫುಲ್ಲು ವೀಕ್ ಆಗಿಬಿಟ್ಟಿದ್ದಾಳೆ. ಈಗ ರಜೆ ಕೊಟ್ಟಾಗಿಂದ ಊಟನೂ ಸರಿಗೆ ಮಾಡ್ತಾಯಿಲ್ಲ, ಟೈಮ್ ಟು ಟೈಮು ಫುಲ್ಲು ವೀಕ್ ಆಗಿದ್ದಾಳೆ. ಇನ್ನು ರಜೆನಲ್ಲಾದರೂ ಚೆನ್ನಾಗಿ ತಿನ್ನಿಸಿ ಮಕ್ಕಳನ್ನ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣೋ ಥರ ಇರಲಿ ಅಂತ ನಾವಂದರೆ, ಇವರು ಈ ಟೈಮಲ್ಲಿ ಈ ಥರ ಊಟ ಮಾಡಲಾರ್ದೆ ಟಿ ವಿ ನೋಡೋದು, ಇಲ್ಲ ಸುಮ್ಮನೆ ಏನೋ ಫೋನ್ ಇಟ್ಕೊಂಡು ಮಕ್ಕೊಂಬಿಡೋದು, ಇಲ್ಲ ಎಲ್ಲಾದರೂ ಬಿಸಿಲಲ್ಲಿ ಎಗರಾಡಕ್ಕೆ ಹೋಗೋದು, ಮೇಲೆ ಕೆಳಗೆ ಅಡ್ಡಾಡೋದು, ಮೇಲೆಲ್ಲ ಫುಲ್ಲು ಓಡಾಡಿ ಬರೋದು, ಈ ಥರ ಮಾಡೋದು. ಇಷ್ಟು ದಿನ ವರ್ಕಲ್ಲೇ ಬ್ಯುಸಿ ಇದ್ದಿದ್ದರಿಂದ ಅವ್ರು ವರ್ಕ್ ಮಾಡೋರು ಯಾರೆಲ್ಲ ಇರ್ತಿದ್ರು, ಪೇಂಟಿಂಗ್ ಹಚ್ಚೋರು, ಪ್ಲಂಬರ್ ವರ್ಕ್ ಮಾಡೋರು, ಅವ್ರಿಗೆಲ್ಲ ಹಿಂದೆ ನಮ್ಮ ಸಾಮಾನ್ಯ ಅಂಕಲ್ ಹೆಂಗಂತಾಳೆ ಸಮ್ಮು ಸಾತು ಅಂದ್ಕೊಂಡು ಅಲ್ಲೇ ಹಿಂದೆ ಸುತ್ತಾಡಿ ಊಟ ಮಾಡಲಾರ್ದ ಸೊಣಕ್ಲಿಟ್ಟಿದ್ದಾಳೆ, ಸೊಣಕ್ಳು. ಸೊ ಇವಾಗ ಊಟ ಮಾಡಬೇಕು ಫಸ್ಟು. ನಮ್ಮ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಫಸ್ಟು ಊಟ ಮಾಡ್ಕೊಂಡ್ಬಿಡ್ತೀವಿ. ಮತ್ತು ಈವ್ನಿಂಗ್ ಕೂಡ ಕ್ಲಾಸ್ ಇರುತ್ತೆ, ಅಬ್ಯಾಕಸ್ಸು, ವೇದಿಕ್ ಮ್ಯಾಥ್ಸು, ಮತ್ತು ಸಪ್ರೇಟ್ ಕ್ಲಾಸಸ್ ಎಲ್ಲ ಇದ್ದಾವೆ. ಬೆಳಗ್ಗೆ ಬ್ಯಾಚ್ ಬೇರೆ, ಸಂಜೆ ಬ್ಯಾಚ್ ಬೇರೆ, ಅದಕ್ಕೋಸ್ಕರ ಇಷ್ಟು ನಮ್ಮ ರೊಟೀನ್ ಆಗಿದೆ ಇವಾಗ ರಜೆನಲ್ಲಿ. ಸೊ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು, ಲೆಂದಿ ಆಯಿತು ಅಂತ ಅನಿಸುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಈ ವಿಡಿಯೋನಲ್ಲಿ ಯಾವುದು ಬೇರೆ ಶೇರ್ ಮಾಡ್ತಾ ಇಲ್ಲ ಇವತ್ತು. ನಾಳೆ ಇನ್ನೊಂದು ವಿಡಿಯೋನಲ್ಲಿ ನಮ್ಮದು ಗೃಹ ಪ್ರವೇಶದ್ದು ಸಿಂಪಲ್ ಶಾರ್ಟಾಗಿ ಅದೊಂದು ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಇದರಲ್ಲಿ ಆ್ಯಡ್ ಮಾಡೋದು ಬೇಡ ಅಂತ ಅಂದ್ಕೊಳ್ತಿದ್ದೀನಿ ಅದನ್ನು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮಗೂ ಕೂಡ ಒಂದು ಒಳ್ಳೆಯ ಸಪೋರ್ಟ್ ಸಿಗುತ್ತೆ ನಿಮ್ಮಿಂದಾಗಿ, ಅದಕ್ಕೋಸ್ಕರ. ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.